ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹಾಗೆ ಇವತ್ತಿನ ಬೆಳಿಗ್ಗೆಯಿಂದ ನಮ್ಮ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಇವತ್ತು ರೊಟ್ಟಿ ಮಾಡ್ತಾ ಇದ್ದೇವೆ, ಮತ್ತು ಮಟನ್ ಇದು ಕೂಡ ಪದಾರ್ಥ ಇದೆ. ಹಾಗೆ ಇವತ್ತು ನಾವು ಹೊರಗೆ ಹೋಗುವಂತ ಅಂದ್ಕೊಂಡಿದ್ದೇವೆ. ಎಲ್ಲಿಗೆ ಅಂತ ಹೇಳಿ ಹೋಗುವಾಗ ಹೇಳ್ತೇನೆ. ಹಾಗೆ ಫ್ರೆಂಡ್ಸ್, ಮಕ್ಕಳಿಗೆ ಈಗ ಆದದಷ್ಟೇ. ಹಾಗೆ ಅವರಿಗೆ ಬಿಸಿ ಬಿಸಿಯಾಗಿ ರೊಟ್ಟಿ ಕೊಡ್ತಾ ಇದ್ದೇನೆ, ಅವರೇ ತಿಂಟಿ ಅಂತ ಹೇಳಿ. ಹಾಗೆ ಫ್ರೆಂಡ್ಸ್, ನಾನೀಗ ಟೇಸ್ಟ್ ಮಾಡಿ ಹೇಳ್ತೇನೆ ಇದರ ಕಾಂಬಿನೇಷನ್. ಮೊನ್ನೆ ಕೂಡ ಮನೆಯಲ್ಲಿ ಮಾಡಿದ್ದೆ, ಆಗ ನಿಮಗೆ ಟೇಸ್ಟ್ ಹೇಳಲಿಕ್ಕೆ ಆಗಲಿಲ್ಲ. ನನಗೆ ತುಂಬ ಇಷ್ಟ ಇದು ರೊಟ್ಟಿ, ತುಂಬ ಟೇಸ್ಟಿಯಾಗಿ ಕೂಡ ಇದೆ ಫ್ರೆಂಡ್ಸ್. ಹಾಗೆ ನಾವು ರೆಡಿಯಾಗಿದ್ದೇವೆ ಬೆಳ್ತಂಗಡಿಗೆ ಹೋಗುವ ಅಂತ ಹೇಳಿ. ಎಲ್ಲಿಗೆ ಅಂತ ಹೇಳಿ ನಾನು ಮತ್ತೆ ಹೇಳ್ತೇನೆ, ಯಾಕೆ ಹೋಗೋದು ಅಂತೆಲ್ಲ ಹೇಳಿ. ಮತ್ತೆ ನೋಡಿ ನನ್ನ ಬುರ್ಕ ನೋಡಿ ಹೇಗೆ ಉಂಟು ಅಂತ ಹೇಳಿ ಕಮೆಂಟ್ ಮಾಡಿ ಆಯ್ತಾ, ಹೇಗೆ ಉಂಟು ಅಂತ ಹೇಳಿ. ಫ್ರೆಂಡ್ಸ್, ಹಾಗೆ ನಾವು ಹೊರಟಿದ್ವಿ. ಹಾಗೆ ಹೊರಡುವಾಗಲೇ ಮಳೆ ಕೂಡ ಬಂತು. ಹಾಗೆ ಇಲ್ಲಿ ನಿಂತ್ಕೊಂಡಿದ್ದೇವೆ. ಹಾಗೆ ನಾವು ಹೊರಟಿದ್ದೇವೆ. ನಾವೀಗ ರೋಡ್ ಸೈಡಲ್ಲಿ ನಿಂತ್ಕೊಂಡಿದ್ದೇವೆ, ರಿಕ್ಷಾದಲ್ಲಿ ಹೋಗುವ ಅಂತ ಹೇಳಿ. ಹಾಗೆ ನಾವು ಬೆಳ್ತಂಗಡಿ ತಲುಪಿದ್ವಿ, ಈಗ ಹೋಗ್ತಾ ಇದ್ದೇವೆ. ನೋಡಿ, ನಾವು ಬಂದ್ವಿ ಇಲ್ಲಿಗೆ. ನಾನು ಇಲ್ಲಿಗೆ ಬಂದದ್ದು ಯಾಕೆ ಬಂದು ಅಂತೆಲ್ಲ ಹೇಳಿರಲಿಲ್ಲಲ್ಲ. ನಾನು ಬಂದದ್ದು ಯಾಕೆ ಅಂತ ಹೇಳಿದರೆ, ತಂಗಿಯ ಮಗಳಿಗೆ ಡ್ರೆಸ್ ತಗೊಳ್ಳಿಕ್ಕೆ. ಯಾಕೆ ಅಂತ ಹೇಳಿದರೆ, ಅವಳ 1 ಇಯರ್ದು ಬರ್ತ್ಡೇ ನಾಳ್ದು. ಹಾಗೆ ಅದಕ್ಕೆ ಬೇಕಾಗಿ ಡ್ರೆಸ್ ತೆಗಿಲಿಕ್ಕೆ ಅಂತ ಹೇಳಿ ಬಂದದ್ದು. ಎಲ್ಲ ಹೇಳ್ತಾ ಇದ್ರು ಇಲ್ಲಿ ಕಲೆಕ್ಷನ್ ಎಲ್ಲ ಒಳ್ಳೇದುಂಟು ಅಂತೆಲ್ಲ ಹೇಳಿ. ಮತ್ತು ಇವ್ರದ್ದು ಹೊಸ ಶಾಪ್ ಕೂಡ ತುಂಬ ಚೆನ್ನಾಗಿ ಉಂಟು ಅಂತ ಹೇಳಿದರೆ ತುಂಬ ಚೆನ್ನಾಗಿದೆ. ತುಂಬ ಕಲೆಕ್ಷನ್ ಕೂಡ ಇದೆ. ನಿಮಗೆ ತೋರಿಸ್ತೇನೆ ನೋಡಿ ಹೇಗೆಲ್ಲ ಉಂಟು ಅಂತೆಲ್ಲ ಹೇಳಿ. ಮಾಡೆಲ್ ಇಷ್ಟ ಆಗೋರಿಗೆ ಏನಾದರೂ ಕೂಡ ಇಲ್ಲಿಗೆ ಬನ್ನಿ. ಮತ್ತು ಇದು ಪ್ರಮೋಷನ್ ವಿಡಿಯೋ ಅಲ್ಲ ಆಯಿತಾ.
ನಾನು ಹೀಗೆ ಹೇಳುವಾಗ ಎಲ್ಲರೂ ಅಂದ್ಕೊಳ್ಬೋದು ಇದು ಪ್ರಮೋಷನ್ ವೀಡಿಯೋ ಆಗಿರ್ಬೋದು ಅಂತ ಹೇಳಿ. ಹಾಗೆಲ್ಲ ನನಗೆ ಇಷ್ಟ ಆಯಿತು, ಅದಕ್ಕೆ ಬೇಕಾಗಿ ನಾನು ವೀಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇರೋದು. ಯಾಕೆಂತ ಹೇಳಿದರೆ ಉಜಿರೆಯಲ್ಲಿ ಮತ್ತು ಬೆಳ್ತಂಗಡಿ ಸೈಡಲ್ಲಿ ಎಲ್ಲ ಇರುವವರು ಇಲ್ಲಿಗೆ ಹೋಗಿ ಅಂತ ಹೇಳಲಿಕ್ಕೆ ಬೇಕಾಗಿ ನಾನು ತೋರಿಸಿದ್ದಾಯ್ತಾ. ನಮಗೆ ಇಷ್ಟ ಆದದ್ದು ನಿಮಗೆ ಕೂಡ ಇಷ್ಟ ಅಂದರೆ ತೋರಿಸ್ಬೇಕಲ್ಲ, ನಿಮಗೆ ಇಷ್ಟ ಆದರೆ ತಗೊಳ್ಳಿಕ್ಕೆ ಬೇಕಾಗಿ. ಮತ್ತು ಶೂದು ಕಲೆಕ್ಷನ್ ಆಗಲಿ ಮತ್ತು ಲೇಡೀಸಿದ್ದು ಫುಟ್ವೇರ್ ಆಗಲಿ ಎಲ್ಲ ಒಳ್ಳೆ ಕಲೆಕ್ಷನ್ ಇತ್ತು. ಮತ್ತು ಲೇಡೀಸಿದ್ದು ಎಲ್ಲ ತುಂಬ ಕಲೆಕ್ಷನ್ ಎಲ್ಲ ಇತ್ತು. ಈ ಕೇರಳ ಸ್ಟೈಲ್ ಇದೆಲ್ಲ ಡ್ರೆಸ್ ಹಾಕ್ತಾರಲ್ಲ ಹಾಗೆಯೇ ಇತ್ತು ಎಲ್ಲ ಕೂಡ. ಹಾಗೆ ನಾವು ಪರ್ಚೇಸ್ ಎಲ್ಲ ಮಾಡಿದ್ವಿ, ಅಂದರೆ ತಂಗಿಗೆ ಡ್ರೆಸ್ ತೊಗೊಂಡ್ಲು ಮತ್ತು ಮಗುವಿಗೆಲ್ಲ ಡ್ರೆಸ್ ಎಲ್ಲ ತಗೊಂಡ್ವಿ. ಮತ್ತು ಅವಳ ಸೈಜಿದ್ದು ಮತ್ತು ಇದು ಇರಲಿಲ್ಲ, ಶೂ ಇರಲಿಲ್ಲ. ಶೂ ಇತ್ತು, ಅಂದರೆ ನಮಗೆ ಬೂಟ್ಸ್ ಬೇಕಿತ್ತು, ಹಾಗಾಗಿ ನಾವು ಅದು ತಗೊಳ್ಳಿಲ್ಲ. ಮತ್ತು ನೋಡಿ ಅವ್ರದ್ದು ಫ್ಯಾಷನ್ ಸ್ಟ್ರೀಟ್ ಅಂತ ಹೇಳಿ ಹೆಸರು, ಒಳ್ಳೆದಿತ್ತು, ಕಲೆಕ್ಷನ್ ಎಲ್ಲ ತುಂಬ ಒಳ್ಳೆಯದುಂಟು. ಮುಲಿಯಾ ಜುವೆಲ್ಲರ್ಸ್ನ ಫ್ರಂಟ್ ಆಪೋಸಿಟ್ ಆಗಿರೋದು ಆಯಿತಾ ಈ ಶಾಪ್. ತುಂಬ ಚೆನ್ನಾಗಿದೆ ಕೂಡ, ನನಗೆ ಇಷ್ಟ ಆಯಿತು. ಮತ್ತು ಹಾಗೆ ಅಲ್ಲಿಂದ ನಾವು ಹೋದ್ವಿ. ಹಾಗೆ ಫ್ರೆಂಡ್ಸ್, ನಾವೀಗ ಐಸ್ ಕ್ರೀಮ್ ತಿನ್ನಲಿಕ್ಕೆ ಅಂತ ಹೇಳಿ ಬಂದಿದ್ದೀವಿ. ಒಬ್ರು ಇದರಿಂದ ಚೆರಿ ತಗೊಂಡ್ರಾಯ್ತಾ. ನನ್ನನ್ನು ತಿನ್ಲಿಕ್ಕೇನೆ ಬಿಡ್ತಾ ಇಲ್ಲ ನನ್ನ ತಂಗಿ ಮಗು. ಮತ್ತು ಈ ಮಳೆಗೆ ಈ ಐಸ್ ಕ್ರೀಮ್ ತಿನ್ನೋದು ಅಂತ ಹೇಳಿದರೆ ತುಂಬ ಖುಷಿ ಅಲ್ವಾ. ಯಾರಿಗೆಲ್ಲ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ಆಯಿತಾ. ಹಾಗೆ ಮನೆಗೆ ನಾವು ರೀಚ್ ಆದ್ವಿ. ಮನೆಗೆ ರೀಚ್ ಆದಾಗ ಮಕ್ಕಳನ್ನು ನಾವಲ್ಲಿ ನೇಬರ್ ಮನೆಯಲ್ಲಿ ಮಾಡಿದ್ವಿ, ತಂಗಿಯ ಮಗಳನ್ನು ಕೂಡ ನನ್ನ ಮಗಳನ್ನು ಕೂಡ. ಹಾಗೆ ಅವರಿಗೆ ಪುಡ್ಡಿಂಗ್ ಕೊಟ್ಟಿದ್ದಾರೆ. ಈವ್ನಿಂಗಿಗೆ ಎಂತ ತಿನ್ನೋದು ಅಂತ ಹೇಳಿ ಅನ್ಕೊಳ್ತಾ ಇರುವಾಗ ಮಕ್ಕಳು ಕೂಗ್ತಾ ಇದ್ರು. ಹಾಗೆ ಅವರಿಗೆ ಮ್ಯಾಗಿ ಮಾಡ್ತಾ ಇದ್ದೇವೆ. ಮತ್ತು ನಮಗೆ ನಾವು ಕೋರಿಯನ್ ಇದು ಸ್ಪೈಸಿ ಇದು ಮಾಡುವ ಅಂತ ಅಂದ್ಕೊಂಡಿದ್ದೀವಿ. ಇದು ಮಾತ್ರ ಮಕ್ಕಳಿಗೆ ಕೊಡ್ಲಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕೆ ಅವರಿಗೆ ಮ್ಯಾಗಿ ಮಾಡ್ತಾ ಇರೋದು. ಇವರಿಗೆ ಕೊಟ್ಟಿದ್ದೇನೆ, ಮತ್ತು ಅವರಿಗೆ ನೀರಾಗಿ ಮ್ಯಾಗಿ ತಿನ್ನೋದು ಇಷ್ಟ, ಹಾಗಾಗಿ ಅವರಿಗೆ ಸ್ವಲ್ಪ ನೀರು ಮಾಡಿ ಕೊಟ್ಟಿದ್ದೇನೆ. ಸ್ವಲ್ಪ ಬಿಸಿ ಆಯ್ತು ಅಂತ ಕಾಣ್ಬೋದು. ಬಿಸಿ ಆಯ್ತಾ? ಈಗ ನಮಗೆ ಮಾಡ್ತಾ ಇದ್ದೇವೆ. ಮತ್ತೆ ಇದು ಕೋರಿಯನ್ ಇದು ಹೇಗೆ ಮಾಡೋದು ಅಂತ ಗೊತ್ತಿಲ್ಲ, ನಾನು ಅದಕ್ಕೇನೆ ಹಾಕ್ತಾ ಇದ್ದೇನೆ. ಮಸಾಲೆ ಸ್ವಲ್ಪ ನೋಡಿದೆ, ಟೇಸ್ಟ್ ನೋಡಿದೆ, ತುಂಬ ಖಾರ ಇದೆ, ನೋಡಬೇಕು ಹೇಗೆ ಆಗ್ತದೆ ಅಂತೇಳಿ. ಮತ್ತೆ ಅದಕ್ಕೇನೆ ಇದೊಂದು ಸಾಸ್ ಬಂದಿದೆ, ಅದು ಮಾತ್ರ ಲಾಸ್ಟ್ಗೆ ಹಾಕ್ಲಿಕ್ಕೆ. ಇದು ನಾನು ನೋಡಿದ್ದೇನೆ, ಮತ್ತೆ ಶಾರ್ಟ್ಸ್ ವಿಡಿಯೋಸ್ ಅಲ್ಲೆಲ್ಲ ಬರ್ತದಲ್ಲ, ಮತ್ತೆ ಈ ಸಾಸ್ ಹೀಗೆ ಹಾಕಿ ತಿನ್ಬೇಕು ಅಂತ ಹೇಳಿ, ಹಾಗಾಗಿ ಹಾಗೇನೆ ಹಾಕ್ತೇನೆ. ನೋಡ್ತೇನೆ ಹೇಗೆ ಉಂಟು ಅಂತ ಹೇಳಿ ಟೇಸ್ಟ್. ನಾನು ಮತ್ತು ನನ್ನ ತಂಗಿ ಒಟ್ಟಿಗೆ ತಿನ್ನೋದು, ಯಾಕಂತ ಹೇಳಿದ್ರೆ ನನಗೆ ಒಬ್ಳಿಗೆ ರಿಸ್ಕ್ ತಗೊಳ್ಳಿಕ್ಕೆ ಆಗೋದಿಲ್ಲ, ಅದಕ್ಕೆ ಬೇಕಾಗಿ ಅವಳು ಕರೀತಾ ಇದ್ದೇನೆ. ನಾನು ಮತ್ತೆ ಜಾಸ್ತಿ ಸ್ಪೈಸಿಯಾಗಿ ತಿನ್ನುವುದಿಲ್ಲ, ಹಾಗೆ ಇದಾಗಿರ್ತಾ ಇದ್ದೇನೆ. ನೋಡುವ ಹೇಗೆ ಮಾಡಿದ್ದೇನೆ. ಆದ್ಮೇಲೆ ಈ ಸಾಸ್ ಇದಕ್ಕೆ ಹಾಕ್ತಾ ಇದ್ದೇನೆ. ಎಲ್ಲ ಮಿಕ್ಸ್ ಮಾಡಿ ನೋಡಿ, ಅದರ ಕಲರ್ ನೋಡಿ. ಇದಕ್ಕೆ ನಾವು ಖಾರ ಇದೆ ಅಂತ ಹೇಳಿ ಇದು ಮೊಸರನ್ನು ಹಾಕಿದ್ದೇವೆ, ಮೊಸರು ಕೂಡ ತಗೊಂಡಿದ್ದೇವೆ, ಸ್ವಲ್ಪ ಸಕ್ಕರೆ ಹಾಕಿ. ಫ್ರೆಂಡ್ಸ್, ಹಾಗೆ ಇದು ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗೆ ಉಂಟು ಅಂತ ಹೇಳಿ. ಫುಲ್ ಮಿಕ್ಸ್ ಮಾಡಿದ್ದೇನೆ. ತುಂಬ ಟೇಸ್ಟಿಯಾಗಿದೆ, ಅಷ್ಟೇ ಖಾರ ಕೂಡ ಇದೆ. ಇದಕ್ಕೆ ಮೊಸರು ಬೇಕೇ ಬೇಕು, ಇಲ್ಲದಿದ್ದರೆ ಆಗಲ್ಲ.
ಇದು ಫುಲ್ಲು ತಿನ್ನುವಾಗಲೇ ಫುಲ್ಲು ಹೇಗೆ ಆಗ್ತೇನೆ ಅಂತ ಗೊತ್ತಿಲ್ಲ, ನೋಡುವ ಫ್ರೆಂಡ್ಸ್. ಹಾಗೆ ತಂಗಿ ತಿಂದಾದ್ಲು, ನನಗೆ ತಿನ್ನಲಿಕ್ಕೇನೆ ಆಗ್ತಾ ಇಲ್ಲ, ತುಂಬ ಖಾರ ಇದೆ. ಸ್ಪೈಸಿ ಇಷ್ಟ ಆದವರು ಯಾರು ಕೂಡ ತಿನ್ಬೋದು ಇದನ್ನು, ನನಗೆ ಇಷ್ಟ ಇಲ್ಲ. ಹಾಗಾಗಿ ನಾನು ಸ್ಟಾಪ್ ಮಾಡಿದ್ದೇನೆ, ತಂಗಿಗೆ ಕೊಡ್ತೇನೆ. ಇಷ್ಟ ತನಕ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಸಪೋರ್ಟ್ ಕೂಡ ಮಾಡಿ. ಥ್ಯಾಂಕ್ ಯು.